ಇಲ್ಲಿ ನಾವು ಚಿತ್ರಕಲಾ ಶಿಕ್ಷಕರಾಗಿ ನಮ್ಮನ್ನು ನೇಮಕ ಮಾಡ್ಕೊಳ್ಳಿ ಅಂತಂದು ಬಂದಿದ್ದೀವಿ. 2016ರಲ್ಲಿ ವೆರಿಫಿಕೇಷನ್ ಆಯಿತು KFS ಅಲ್ಲಿ. ಆಮೇಲೆ ಅವರು ಫಸ್ಟ್ ಲಿಸ್ಟಲ್ಲಿ ವೆರಿಫಿಕೇಷನ್ ಆದರೂ ಕೂಡ ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಈಗ ಏಜ್ ಆದಮೇಲೆ ನಮ್ಮನ್ನು ಯಾರು ತೊಗೊಳಲ್ಲ. ವಯಸ್ಸು ವಯೋಮಿತಿ ಇದ್ದೇ ಇರುತ್ತೆ. ಅದು ಕೂಡ ಹೋಯ್ತು ಅಂತಂದರೆ ನಮ್ಮ ಲೈಫ್ ಏನು, ನಮ್ಮ ಬಡತನ ಏನು, ನಾವು ಇಲ್ಲಿ ಬಡತನದಿಂದನೇ ಓದಿರ್ತೀವಿ. ಬಟ್ ಅದನ್ನೇ ಕೊನೆವರೆಗೂ ನಾನು ಸಾಯೋವರೆಗೂ ನಮ್ಮ ಕೊನೆ ತನಕೂ ಅದನ್ನೇ ಮಾಡ್ಕೊತ ಹೋಗ್ಬೇಕು. ನಮ್ಮ ಹತ್ರ ಶಿಕ್ಷಣ ಇದ್ರೂ, ನಮ್ಮ ಹತ್ರ ಎಲ್ಲ ಇದ್ರೂ ಕೂಡ ನಮ್ಮನ್ನ ಗೌರ್ಮೆಂಟ್ ನಮಗೆ ಸಹಕಾರ ನೀಡದೇ ಇದ್ರೆ ನಾವು ಎಲ್ಲೆಂತ ಹೋರಾಟ ಮಾಡಬೇಕು? ಬೆಂಗಳೂರು ಆಯಿತು, ರಾಯಚೂರು ಆಯಿತು, ಕೊಪ್ಪಳ ಆಯಿತು, ಇನ್ನೂ ಹಲವಾರು ಡಿಸ್ಟಿಕ್, ದಾವಣಗೆರೆ ಆಯಿತು, ಧಾರವಾಡ ಆಯಿತು, ಎಲ್ಲ ಕಡೆಯಿಂದನೇ ಮನವಿ ಕೊಟ್ಬಿಟ್ಟಿದ್ದೀವಿ ತಹಸೀಲ್ ಆಫೀಸಿಗೆ ಹೋಗಿ. ಬಟ್ ಅದ್ರ ಕಡೆಯಿಂದಂತೂ ನಮಗೆ ಯಾವುದು ಸಹಕಾರ ನೀಡಿಲ್ಲ. ಬಟ್ ಈಗ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊತ ಇದೀವಿ 15,000 ಅಂತಂದ್ಮೇಲೆ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಕೈ ಬಿಟ್ಟಿದ ಕಾರಣ ಏನು? ಹಂಗಿತ್ತಂದ್ರೆ ಇಲ್ಲಿ ಶಿಕ್ಷಣ ಮತ್ತೆ ಶಿಕ್ಷಣದಲ್ಲಿ ಚಿತ್ರಕಲೆ ಅನ್ನೋದು ಇಲ್ಲ ಅಂತಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಒತ್ತಡದಿಂದ ಕೂಡ್ತಾರೆ. ಆಮೇಲೆ ಒಂದು ಏನಾದ್ರೂ ಡ್ರಾಯಿಂಗ್ ಮೂಲಕನೇ ನಾವು ಒಂದು ಬೇಬಿ ಕ್ಲಾಸ್ ಆಗಿರ್ಬೋದು, LKG UKG ಮಕ್ಕಳಾಗಿರ್ಬೋದು, ಯಾವುದೇ ಒಂದು ಲೆಸನ್ ಕೊಡ್ಬೇಕಂತಂದ್ರೆ ಒಂದು ಪಿಕ್ಚರ್ ಮೂಲಕನೇ ನಾವು ಅವ್ರಿಗೆ ಐಡೆಂಟಿಫೈ ಮಾಡಿದ್ರೆ ಮಾತ್ರ ಅವ್ರಿಗೆ ಕಲಿಯಕ್ಕೆ ಸಾಧ್ಯ. ಅದು ಬಿಟ್ಟು ಬರೀ ರೈಟಿಂಗ್ ಅಲ್ಲೇನೆ ನಾವು ಲೆಸನ್ ಮೂಲಕನೇ ಹೇಳ್ತೀವಿ ಅಂತಂದ್ರೆ ಯಾವುದು ಸಾಧ್ಯ ಆಗಲ್ಲ ಸರ್. ಯಾವುದೇ ಒಂದು ಪಿಕ್ಚರ್, ಒಂದು ಆ್ಯಪಲ್ ಅನ್ನೋದು ಒಂದು ಹಣ್ಣು, ಒಂದು ಪಿಕ್ಚರ್ ತೋರಿಸಿದ್ರ ಮೂಲಕನೇ ಆ ಮಗು ಅದು ಐಡೆಂಟಿಫೈ ಮಾಡಕ್ ಸಾಧ್ಯ. ಬರೀ ರೈಟಿಂಗ್ ಮೂಲಕ ಮಾಡಿದ್ರೆ ಸಾಧ್ಯ ಆಗಲ್ಲ. ಅಂತ ಶಿಕ್ಷಣದಲ್ಲಿ ಚಿತ್ರಕಲಾ ಸಹಕಾರ ನೀಡದೇ ಇದ್ರೆ, ಚಿತ್ರಕಲಾ ಶಿಕ್ಷಕರಾಗಿ ನೇಮಕ ಮಾಡ್ಕೊಂಡೇ ಇದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಯೂನಿವರ್ಸಿಟಿಯಲ್ಲಿ C&R ಆರ್ಡರ್ ಇಲ್ಲ, ಸ್ಪೆಷಲೈಸೇಷನ್ ವಿಶೇಷ ಪರಿಣಿತಿಗೆ C&R ಆರ್ಡರ್ ಇಲ್ಲ, ಯಾರು ಇಲ್ಲ ಅಂತಂದ್ರೆ ನಮ್ಮನ್ನ ತುಳಿತಾ ಇದ್ದಾರೆ. ಅದು ಕೂಡ C&R ಆರ್ಡರ್ ಇಲ್ಲ ಅಂತಂದ್ಮೇಲೆ ಯೂನಿವರ್ಸಿಟಿಯಲ್ಲಿ ಆ ಕೋರ್ಸಿಗೆ ಯಾಕೆ ನೀವು ಆದ್ಯತೆ ಕೊಟ್ರಿ? ಆದ್ಯತೆ ಯಾಕೆ ಕೊಟ್ರು? ಅದು ಕೊಡದೇ ಇದ್ದಿದ್ರೆ ನಾವು ಸುಮ್ಮನೆ ಮನೇಲಿ ಇರ್ತಿದ್ವಲ್ಲ. ಅವ್ರಿಗೆ ಯಾಕೆ ದುಡ್ಡು ಸುರುತ್ತಿದ್ವಿ ನಾವು? ಅವ್ರಿಗೆ ಹಾಕಿ ನಾವು ಮೂಲೆ ಗುಂಪಾಗಕ್ ಸಾಧ್ಯನಾ? ಬೆಣ್ಣೆ ಆಗ್ತಾ ಇದೆ. ಯಾಕಂತಂದ್ರೆ ಇದು ಯಾವ ಕಡೆ ಅಂತಂದ್ರೆ ಸರ್ಕಾರದಿಂದ ಆಗ್ತಾ ಇದೇನೋ, ಇನ್ನು ಯೂನಿವರ್ಸಿಟಿಯಿಂದ ಆಗ್ತಾ ಇದೇನೋ ಏನು, ನಾವು ಇದು ಏನಪ್ಪಾ ಅಂತಂದ್ರೆ ಸ್ಟಡಿ ಮಾಡೋ ಹೊತ್ನಾಗ ಈ ಕೋರ್ಸ್ ಇದೆ, ಈ ಕೋರ್ಸಿಗೆ ಜಾಬ್ ಕೊಡ್ತಾರೆ, ಇದನ್ನ ನೇಮಕಾತಿ ಮಾಡ್ಕೊಂತಾರೆ ಅಂತಾನೆ ನಮ್ಗೆ ಅಡ್ಮಿಷನ್ ತಗೊಂಡಿರ್ತಾರೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಯೂನಿವರ್ಸಿಟಿಗೆ ಹೋದ್ರು ಇದು C&R ಆರ್ಡರ್ ಇಲ್ಲ, ಗೌರ್ಮೆಂಟ್ ಅಲ್ಲಿ ತೋರಿಸ್ತಾ ಇಲ್ಲ, ನಾವೇನ್ ಮಾಡೋಣ? ಅಲ್ಲಿ ಕೇಳ್ರಿ, KPSCಗೆ ಹೋಗಿ ಕೇಳ್ರಿ, C&R ಆರ್ಡರ್ ಇಲ್ಲ ಅಂತ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ. ಇಲ್ಲಿ ಬಂದ್ರೆ ಯೂನಿವರ್ಸಿಟಿ ಮೇಲೆ ಹೇಳ್ತಾರೆ. ಎರಡು ಕಡೆಯಿಂದ, ಒಂದ್ ಕಡೆ ಸುಣ್ಣ, ಒಂದ್ ಕಡೆ ಬೆಣ್ಣೆ, ಎರಡು ಕಡೆಯಿಂದನೇ ಸುಣ್ಣನೆ ತೋರಿಸ್ತಾ ಇದ್ರೆ ಹೊರತಾಗಿ ಬೆಣ್ಣೆ ಅಂತೂ ಇಲ್ಲ ಸರ್. ಇಲ್ಲಿ ಮಕ್ಕಳು, ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡ್ತಾ ಇದಾರೆ ಗೌರ್ಮೆಂಟ್. ಇದಕ್ಕೆ ಏನ್ ಮಾಡ್ತಾರೆ, ಏನ್ ಸಹಕಾರ ಕೊಡ್ತಾರೆ? ಇದೇ ಒಂದ್ ವರ್ಷದಲ್ಲೇ ನಮ್ಗೆ, ಯಾಕಂತಂದ್ರೆ ವಯಸ್ಸು ಮೀರ್ತಾ ಹೋಗ್ತಾ ಇದೆ. ಈಗ 1 ವರ್ಷ 2 ವರ್ಷ ಕಾಲಾವಕಾಶ. ಬಟ್ ಅದು ಮುಗೀತು ಅಂತಂದ್ರೆ ನಾವು ಪ್ರೈವೇಟ್ ಅಲ್ಲಿ 5-10 ಸಾವಿರ ರೂಪಾಯಿ ದುಡಿಬೇಕು. ನಮ್ಮ ಮಕ್ಳ ಲೈಫ್ ಏನು ಮುಂದೆ? ಅದು ಇಲ್ಲ ಅಂತಂದ್ಮೇಲೆ ನಾವ್ ಹೆಂಗೆ ಹೋರಾಟ ಮಾಡ್ಬೇಕು? ಆಮೇಲೆ ಇನ್ನೊಂದ್ ಏನಂತಂದ್ರೆ ಇದೇ ತರನೇ ನಮಗೆ ಬರೇ ನಾವು ಇದು ಏನಪ್ಪಾ ಅಂತಂದ್ರೆ ಬರೇ ನೇಮಕಾತಿಗೆ ನಾವು ಮನವಿ ಪತ್ರ ಸಲ್ಲಿಸ್ಕೊಂತ ಹೋದ್ರೆ ನಮಗೆ ಎಲ್ಲಿ ಒಂದು ಬಿಳೆ ಹಾಳಿಗೆ ಆಯ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ಮೇಲೆ ನಾವು ಹೋದ್ಮೇಲೆ ಅದ್ರದ್ದೇನು ಚರ್ಚೆನೇ ಆಗಲ್ಲ. ಹೌದಾ? ಅಲ್ಲೇ ಬಿಟ್ಬಿಡ್ತಾರೆ. ಡಸ್ಟ್ಬಿನ್ಗೆ ಹಾಕ್ತಾರೋ ಏನ್, ಅದು ನೋಡ್ತಾರೋ ಏನ್ ಬಿಡ್ತಾರೋ ಅದು ಗೊತ್ತಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡ್ಬೇಡ್ರಿ. ಟೀಚರ್ಸಿಗೆ ಒಂದ್ ಸ್ವಲ್ಪ ಸಹಕಾರ ಕೊಡಿ. ಚಿತ್ರಕಲೆ ಇಲ್ಲ ಅಂತಂದ್ರೆ ಮಾನಸಿಕ ದೈಹಿಕವಾಗಿ ಮಕ್ಕಳು ಕುದ್ದೋಗ್ತಾರೆ. ಈಗ ಆಲ್ರೆಡಿ ಮೊಬೈಲ್ ಮೂಲಕನೇ ಮಕ್ಕಳು ಎಷ್ಟೋ ಸಲ ಡಿಜಿಟಲ್ ವರ್ಕ್ ಇಂದ ಆಗ್ತಾ ಇದ್ದಾರೆ. ಕೈ ಬರವಣಿಗೆ ಇಲ್ದೇನೆ ಎಷ್ಟೋ ಮಕ್ಕಳು ಅನಾರೋಗ್ಯದಿಂದ ಕೂಡ್ತಾ ಇದ್ದಾರೆ. ಹೌದಾ? ಮಕ್ಕಳು ಅನಾರೋಗ್ಯದಿಂದ ಕೂಡ್ತಾ ಇದ್ದಾರೆ, ಹಾಸ್ಪಿಟಲ್ಗೆ ಹೋಗಿ ದುಡ್ಡು ಹಾಕ್ತಾ ಇದ್ದಾರೆ. ಬಟ್ ಶಿಕ್ಷಕರ ನೇಮಕ ಮಾಡ್ರಿ, ಕೈ ಬರವಣಿಗೆನ ಕಲಿಸೋಣ, ಮಕ್ಕಳನ್ನ ಭವಿಷ್ಯ ಉಳಿಸೋಣ ಅನ್ನೋದು ನಮ್ಮದು ಒಂದು ಆಸಕ್ತಿ ಸರ್. ಇದೇ ತರನೇ ನೀವು ಇನ್ನು ಮುಂದೆನೂ ಇದು ಮನವಿ ಪತ್ರನ ಸಲ್ಲಿಸ್ಕೊಂಡು ನಮ್ಮನ್ನು ತಗೊಂಡೇ ಇದ್ರೆ ಉಗ್ರ ಹೋರಾಟಕ್ಕೆ ರೆಡಿ ಇದೀವಿ. ಆಮೇಲೆ ಇಡೀ ಒಂದು ಸ್ಟೇಟ್ ಅಲ್ಲಿ, ಇಡೀ ಕರ್ನಾಟಕನೇ ನಾವು ಬಂದ್ ಮಾಡಕ್ಕೂ ರೆಡಿ ಇದೀವಿ ಸರ್. ಕೊನೆಯ ಆಸೆ ಇದು, ಕೊನೆಯ ಆದ್ಯತೆ.